ಮೂರನೇ ಮದುವೆಗೆ ತಯಾರಾದ ರಾಧಿಕಾ ಕುಮಾರಸ್ವಾಮಿ. ಹೌದು ಸ್ನೇಹಿತರೆ, ಒಂದು ರಾಧಿಕಾ ಕುಮಾರಸ್ವಾಮಿ ಅವರು ಮೂರನೇ ಮದುವೆಗೆ ತಯಾರಾಗಿದ್ದಾರೆ. ಸೊ ಅಷ್ಟಕ್ಕೂ ಹುಡುಗ ಯಾರು, ಏನನ್ನ ಕೆಲಸ ಮಾಡ್ತಾರೆ, ಒಂದು ಮೂರನೇ ಮದುವೆ ಬಗ್ಗೆ ಕುಮಾರಸ್ವಾಮಿ ಅವರು ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕೆ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಏನಾಯ್ತು ಇವ್ರ ನಡುವೆ, ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ, ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ಟ್ರ್ಯಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಒಂದು ರಾಧಿಕಾ ಕುಮಾರಸ್ವಾಮಿ ಅವರು ಒಂದನೇ ಮದುವೆಯನ್ನ ಒಬ್ಬ ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಆಗಿದ್ರು. ಸೊ ಅವಾಗ ತುಂಬಾನೇ ಪಾಪ್ಯುಲಾರಿಟಿ ಊರಲ್ಲಿ ಇತ್ತು. ಸೊ ಯಾವ ರೀತಿಯಾಗಿ ಇತ್ತಪ್ಪ ಅಂತಂದ್ರೆ, ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಇವ್ರದೇ ಆದ ಸ್ವಂತ ಒಂದು ಬ್ರ್ಯಾಂಡ್ ಅಂತಕ್ಕಂಥದನ್ನ ಕ್ರಿಯೇಟ್ ಮಾಡಿದ್ರು. ಇವರಿಲ್ಲದೆ ಕನ್ನಡ ಇಂಡಸ್ಟ್ರಿನೂ ಇಲ್ವೇನೋ ಅನ್ನೋ ರೀತಿಯಲ್ಲಿ ಇವರೊಂದು ಇದ್ರು. ಸೊ ಅಷ್ಟೊಂದ್ರ ಮಟ್ಟಿಗೆ ಒಂದು ಪಾಪ್ಯುಲಾರಿಟಿಯನ್ನ ಈ ಒಂದು ರಾಧಿಕಾ ಕುಮಾರಸ್ವಾಮಿ ಅವರು ಪಡೆದಿದ್ರು. ಅದಾದ ನಂತರ ಒಂದು ಮದುವೆ ಆಗೋಕೆ ನಿರ್ಧಾರ ಮಾಡಿದ್ರು. ಒಬ್ಬ ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಮದುವೆಯನ್ನ ಕೂಡ ಆದ್ರು. ಆ ಬಿಸ್ನೆಸ್ ಮ್ಯಾನ್ ಅವರು ಒಂದು ಏಕಾಏಕಿ ಒಂದು ಹೃದಯಾಘಾತದಿಂದ ಮರಣವನ್ನ ಹೊಂತಾರೆ. ಅದಾದ ನಂತರ ಕೆಲವೊಂದಿಷ್ಟು ದಿನಗಳ ಕಾಲ ಮತ್ತೆ ಒಂದು ಕನ್ನಡ ಇಂಡಸ್ಟ್ರಿಯನ್ನ ತೊರಿತಾರೆ. ಕನ್ನಡ ಇಂಡಸ್ಟ್ರಿಯನ್ನ ತೊರೆದ್ಬಿಟ್ಟು ಮತ್ತೆ ಒಂದು ಸಾಮಾನ್ಯ ಜೀವನವನ್ನ ಬದುಕೋಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ ಮೇಲೆ ಮತ್ತೆ ಕೆಲವೊಂದಿಷ್ಟು ದಿನಗಳ ಕಾಲ ಬಿಟ್ಟು ಬಂದ್ಬಿಟ್ಟು ಮತ್ತೆ ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟು ಮತ್ತೆ ಫಿಲ್ಮ್ಸ್ ಗಳನ್ನ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಒಂದೇ ಹಳೆ ರೀತಿಯಲ್ಲಿ ಒಂದು ಓಡೋಕೆ ಸ್ಟಾರ್ಟ್ ಮಾಡ್ತವೆ ಫಿಲ್ಮ್ಗಳು. ತುಂಬಾನೇ ಒಂದು ಪಾಪ್ಯುಲಾರಿಟಿಯನ್ನ ಮತ್ತೆ ಪಡೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಒಂದು ಅದಾದ ಮೇಲೆ ಏನಾಗುತ್ತೆಪ್ಪ ಅಂತಂದ್ರೆ, ಒಂದು ಕುಮಾರಸ್ವಾಮಿ ಅವರನ್ನ ಮದುವೆ ಆಗಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಕೂಡ ಹೊರಗಡೆ ಬರೋಕೆ ಸ್ಟಾರ್ಟ್ ಆಗುತ್ತೆ. ಒಂದು 5-6 ವರ್ಷಗಳ ಕಾಲ ಕಾಣೆ ಆಗ್ಬಿಡ್ತಾರೆ ಒಂದು ರಾಧಿಕಾ ಕುಮಾರಸ್ವಾಮಿ ಅವರು. ಆಮೇಲೆ ಇದಕ್ಕಿದ್ದಾಗೆ ಬಂದ್ಬಿಟ್ಟು ಕುಮಾರಸ್ವಾಮಿ ಅವ್ರಿಗೂ ನನಗೂ ಮದುವೆ ಆಗಿದೆ ಅನ್ನೋ ಮಾಹಿತಿಯನ್ನ ಹೇಳ್ಕೊಳ್ತಾರೆ. ಇವರಿಬ್ಬರಿಗೂ ಒಬ್ಬ ಮಗಳಿದ್ದಾಳೆ ಅಂತಕ್ಕಂಥ ಮಾಹಿತಿಯನ್ನು ಕೂಡ ಬೆಚ್ಚಿಡ್ತಾರೆ. ಇದನ್ನೆಲ್ಲ ಕರ್ನಾಟಕದ ಜನತೆ ಕೇಳಿ ತುಂಬಾನೇ ಶಾಕ್ ಆಗುತ್ತೆ. ಅದನ್ನ ಕುಮಾರಸ್ವಾಮಿ ಅವರು ಸತ್ಯ ಅಂತ ಕೂಡ ಒಪ್ಕೊಳ್ತಾರೆ. ಅದಾದ ಬಳಿಕ ಒಂದು ಯಾವ ರೀತಿ ಆಗಿತ್ತಪ್ಪ ಅಂತಂದ್ರೆ, ಒಂದು ಡಿವೋರ್ಸ್ನ ಹಂತಕ್ಕೆ ಈ ಒಂದು ಮದುವೆ ಹೋಗುತ್ತೆ. ಹೌದು ಸ್ನೇಹಿತರೆ, ಒಂದು ಡಿವೋರ್ಸ್ನ ಹಂತಕ್ಕೆ ಈ ಒಂದು ಕುಮಾರಸ್ವಾಮಿ ಮತ್ತು ರಾಧಿಕಾ ಕುಮಾರಸ್ವಾಮಿ ಅವರ ಜಗಳ ಹೋಗುತ್ತೆ. ಒಂದು ಡಿವೋರ್ಸ್ ಕೂಡ ಆಗುತ್ತೆ. ಒಂದು ವಿಚ್ಛೇದನವನ್ನ ಪಡೆದ್ಬಿಟ್ಟು ಯಾವ ರೀತಿಯಾಗಿದ್ದಾರೆ ಅಪ್ಪ ಅಂತಂದ್ರೆ, ಒಂದು ಜೀವನಾಂಶವನ್ನು ಕೂಡ ಒಂದು ಪಡೆದಿದ್ದಾರೆ. ಇಂದಿಗೂ ಕೂಡ ಪಡಿತಾ ಇದ್ದಾರೆ ರಾಧಿಕಾ ಕುಮಾರಸ್ವಾಮಿ ಅವರು. ಆಮೇಲೆ ಹೇಳ್ಬೇಕಪ್ಪ ಅಂತಂದ್ರೆ, ಒಂದು ವಿಚ್ಛೇದನವನ್ನ ಪಡೆದ ಮೇಲೆ ಮತ್ತೆ ಕನ್ನಡ ಇಂಡಸ್ಟ್ರಿಯಲ್ಲಿ ಮತ್ತೆ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಇವರ ತಲೆಯಲ್ಲಿ ಬರುತ್ತೆ. ಮತ್ತೆ ಒಂದು ಬ್ರ್ಯಾಂಡ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ತುಂಬಾನೇ ಒಂದು ಪ್ರಯತ್ನವನ್ನ ಇವರು ಪಡ್ತಾರೆ. ಆದ್ರೆ ಮೊದ್ಲಿನ ತರ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋಕೆ ಸಾಧ್ಯವಾಗುವುದಿಲ್ಲ. ಸೊ ಅಷ್ಟೆಲ್ಲ ಒಂದು ಮಾಡಿದಂತ ಇವರು ತುಂಬಾನೇ ಒಂದು ಪ್ರಯತ್ನವನ್ನ ಪಟ್ಟರು ಕೂಡ ಯಾವುದೇ ರೀತಿ ಒಂದು ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡೋಕೆ ಆಗೋದಿಲ್ಲ. ಈಗ ಮೂರನೇ ಮದುವೆಗೆ ತಯಾರಾಗಿದ್ದಾರಂತೆ. ಸೊ ಮೂರನೇ ಮದುವೆ ಆಗ್ತಿರ್ತಕ್ಕಂಥ ಹುಡುಗ ಒಬ್ಬ ಬಿಸ್ನೆಸ್ ಮ್ಯಾನ್ ಅಂತೆ. ಬಿಸ್ನೆಸ್ ಮ್ಯಾನ್ ಅವರೊಂದಿಗೆ ಮೂರನೇ ಮದುವೆನ ಆಗೋಕೆ ಸ್ಟಾರ್ಟ್ ಮಾಡಿ ತಯಾರಾಗಿದ್ದಾರಂತೆ. ಇದಕ್ಕೆ ಒಂದು ಕುಮಾರಸ್ವಾಮಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರಂತೆ. ಒಂದು ಜೀವನಾಂಶವನ್ನ ಪಡೆದುಬಿಟ್ಟು ಮತ್ತೆ ಮೂರನೇ ಮದುವೆ ಆಗೋದು ತಪ್ಪು ಅನ್ನೋ ಮಾತನ್ನ ಹೇಳೋದ್ರ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರಂತೆ. ಸೊ ಈ ಒಂದು ರಾಧಿಕಾ ಕುಮಾರಸ್ವಾಮಿ ಅವರ ಮೂರನೇ ಮದುವೆ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.